BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು BA 4ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕೊನೆಯ ಘಟ್ಟಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವತ್ತಿನ ಒಂದು ಅವಧಿಯಲ್ಲಿ ನಾವು BA 4ನೇ ಸೆಮಿಸ್ಟರ್ ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ಘಟಕ 5 ಕೌಶಲ್ಯ ಕನ್ನಡ, ಈ ಘಟಕ 5 ಕೌಶಲ್ಯ ಕನ್ನಡದಲ್ಲಿ ಬರುವಂತಹ ಮುಂದುವರೆದ ಅಧ್ಯಾಯ ಹಾಗೂ ಕೊನೆಯ ಅಧ್ಯಾಯ 14 ಬರವಣಿಗೆಯ ಕಲೆ. ಇದು ಒಂದು ಗ್ರಾಮರ್ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಕೊನೆಯ ಅಧ್ಯಾಯವಾಗಿದೆ. ಬರವಣಿಗೆಯ ಕಲೆ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ಪರೀಕ್ಷೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಕ್ಲಾಸ್ ಅನ್ನ ಮಾಡಿದ್ದೀನಿ. ಅದಕ್ಕಾಗಿ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಬರವಣಿಗೆ ಕಲೆ ಅಧ್ಯಾಯವನ್ನ ಯಾಕೆ ಇಟ್ಟಿದ್ದಾರೆ, ಇದರ ತಿರುಳು ಏನು ಅನ್ನೋದನ್ನ ನೋಡೋದಾದ್ರೆ, ಬರವಣಿಗೆಯು ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಅದು ಮನುಷ್ಯನನ್ನ ನಾಗರಿಕನನ್ನಾಗಿ ಮಾಡಿದ ಒಂದು ಮಹಾನ್ ಶಕ್ತಿ. ಈ ಲೇಖನದ ಪ್ರಮುಖ ಅಂಶಗಳು ಇಲ್ಲಿವೆ. ಬರವಣಿಗೆಯ ಅಸ್ತಿತ್ವ. ಬರವಣಿಗೆಯು ಭಾಷೆಯ ಶಾಶ್ವತ ರೂಪ. ಮಾತು ಅಳಿದು ಹೋಗಬಹುದು, ಆದರೆ ಬರಹವು ಕಾಲ ಮತ್ತು ದೂರವನ್ನ ಗೆದ್ದು ಜ್ಞಾನವನ್ನ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸುತ್ತದೆ. ಕನ್ನಡದ ವಿಶಿಷ್ಟತೆ. ಕನ್ನಡವು ಅಕ್ಷರ ಲಿಪಿ ಪದ್ಧತಿಯನ್ನ ಹೊಂದಿದ್ದು ಧ್ವನಿ ಮತ್ತು ಅಕ್ಷರಗಳ ನಡುವೆ ನೇರ ಸಂಬಂಧವಿದೆ. ಸುಮಾರು 2000 ವರ್ಷಗಳ ಇತಿಹಾಸವಿರುವ ನಮ್ಮ ಲಿಪಿ ಇಂದು ಡಿಜಿಟಲ್ ರೂಪಕ್ಕೆ ವಿಕಸನಗೊಂಡಿದೆ. ಮಹತ್ವ ಮತ್ತು ಸ್ಮರಣ ಶಕ್ತಿ. 10 ಬಾರಿ ಓದುವುದಕ್ಕಿಂತ 1 ಬಾರಿ ಬರೆಯುವುದೇ ಲೇಸು. ಇದು ಏಕಾಗ್ರತೆಯನ್ನು ಹೆಚ್ಚಿಸಿ ವಿಷಯವು ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯಲು ಸಹಾಯ ಮಾಡುತ್ತದೆ. ಇನ್ನ ಬರಹದ ಗುಣಗಳು. ಉತ್ತಮ ಬರವಣಿಗೆಗೆ ಸ್ಪಷ್ಟತೆ, ವ್ಯಾಕರಣ ಶುದ್ಧತೆ, ಲಯಬದ್ಧತೆ ಮತ್ತು ವಿಶಿಷ್ಟವಾದ ಶೈಲಿ ಅತಿ ಅವಶ್ಯಕ. ಇನ್ನು ವೈವಿಧ್ಯಮಯ ಪ್ರಕಾರಗಳು. ಸೃಜನಶೀಲ ಅಂದ್ರೆ ಕಥೆ, ಕವನ, ಶಾಸ್ತ್ರೀಯ, ಸಂಶೋಧನಾತ್ಮಕ ಬರಹಗಳಿಂದ ಹಿಡಿದು ಇಂದಿನ ಸಾಮಾಜಿಕ ಮಾಧ್ಯಮಗಳಾದ ಬ್ಲಾಗ್ ಮತ್ತು ಟ್ವಿಟರ್ ಬರಹಗಳವರೆಗೆ ಬರವಣಿಗೆ ವಿಶಾಲವಾಗಿ ಹರಡಿಕೊಂಡಿದೆ. ಇನ್ನು ಬರಹಗಾರನ ತಪಸ್ಸು. ಬರವಣಿಗೆಯು ಒಂದು ಕಲೆ ಮಾತ್ರವಲ್ಲ, ಅದೊಂದು ತಪಸ್ಸು. ಸತತವಾದ ಓದು, ಮೌನವಾದ ಚಿಂತನೆ ಮತ್ತು ಬದುಕಿನ ಅನುಭವಗಳು ಸಮ್ಮಿಲನಗೊಂಡಾಗ ಮಾತ್ರ ಉತ್ತಮ ಬರಹ ಮೂಡಿಬರಲು ಸಾಧ್ಯ ಎಂಬುದು ಈ ಒಂದು ಬರವಣಿಗೆ ಕಲೆಯ ಒಂದು ಅಧ್ಯಾಯದ ತಿರುಳಾಗಿತ್ತು. ಇನ್ನು ಮುಂದುವರೆದು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಬರವಣಿಗೆಯು ವಿವಿಧ ಶೈಲಿಗಳು ಮತ್ತು ಪ್ರಕಾರಗಳು ಯಾವುವು ವಿವರಿಸಿ. ಬರವಣಿಗೆಯ ವಿವಿಧ ಶೈಲಿಗಳು ಮತ್ತು ಅವರ ಪ್ರಕಾರಗಳು ಯಾವುವನ್ನ ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ, ಬರವಣಿಗೆಯ ವಿವಿಧ ಶೈಲಿಗಳು ಮತ್ತು ಪ್ರಕಾರಗಳನ್ನ ಈ ಕೆಳಗಿನಂತೆ ವಿವರಿಸಬಹುದು. ಬರವಣಿಗೆ ಎಂಬುದು ಒಂದು ಮಾಂತ್ರಿಕ ಕೌಶಲ. ಇದು ಕಾಲಕ್ಕೆ ತಕ್ಕಂತೆ ರೂಪಾಂತರಗೊಳ್ಳುತ್ತಾ ಸೃಜನಶೀಲತೆಯ ವಿವಿಧ ಆಯಾಮಗಳನ್ನ ಪಡೆದುಕೊಂಡಿದೆ. ಪ್ರಮುಖವಾಗಿ ಬರವಣಿಗೆಯನ್ನ 4 ಪ್ರಕಾರಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ವಿವರಣಾತ್ಮಕ ಬರವಣಿಗೆ. ಯಾವುದೇ ವಿಷಯದ ಕುರಿತು ಓದುಗರಿಗೆ ಸವಿವರವಾಗಿ ಮತ್ತು ಆಳವಾಗಿ ತಿಳಿಸುವ ಬರವಣಿಗೆ ಇದು. ಇದರಲ್ಲಿ 4 ಉಪ ಪ್ರಕಾರಗಳಿವೆ. ವಿವರಣಾತ್ಮಕ ಬರವಣಿಗೆಯಲ್ಲಿ 4 ಉಪ ಪ್ರಕಾರಗಳಿವೆ. ಅವುಗಳೆಂದರೆ ಶಾಸ್ತ್ರ ಬರಹ, ನೀತಿ ನಿಯಮಗಳು, ವ್ಯಾಕರಣ ಮತ್ತು ವೈಜ್ಞಾನಿಕ ವಿಚಾರಗಳನ್ನ ತಿಳಿಸುವ ಗಂಭೀರ ಬರಹಗಳು, ಉದಾಹರಣೆ ಪಂಪನ ಕೃತಿಗಳು, ವ್ಯಾಕರಣ ಗ್ರಂಥಗಳು ಇತ್ಯಾದಿ. ಇನ್ನು ಎರಡನೇದಾಗಿ ಸೃಜನಶೀಲ ಬರವಣಿಗೆ. ಮನೋರಂಜನೆ ಮತ್ತು ಸಂತೋಷ ನೀಡುವುದರ ಜೊತೆಗೆ ಭಾವನೆಗಳಿಗೆ ಮೂರ್ತ ರೂಪ ನೀಡುವ ಬರಹ, ಉದಾಹರಣೆ ಕವಿತೆ, ಕಾದಂಬರಿ, ಆತ್ಮಚರಿತ್ರೆ ಇತ್ಯಾದಿ. ಇನ್ನ ವಿಮರ್ಶಾತ್ಮಕ ಬರವಣಿಗೆ. ಒಂದು ಕಾಲಾಕೃತಿ ಅಥವಾ ವಿಚಾರವನ್ನ ಪುರಾವೆಗಳ ಆಧಾರದ ಮೇಲೆ ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡುವ ಶೈಲಿ. ಇನ್ನ ಕೊನೆಯದಾಗಿ ಸಂಶೋಧನಾತ್ಮಕ ಬರವಣಿಗೆ. ಸತ್ಯ ಮತ್ತು ಮೂಲ ಆಧಾರಗಳನ್ನೊಳಗೊಂಡ ಅನ್ವೇಷಣಾತ್ಮಕ ಬರಹಗಳು. ಇವು ವಿವರಣಾತ್ಮಕ ಬರವಣಿಗೆಯಲ್ಲಿ ಬರುವಂತಹ 4 ವಿಧಗಳು: ಶಾಸ್ತ್ರ ಬರಹ, ಸೃಜನಶೀಲ ಬರವಣಿಗೆ, ವಿಮರ್ಶಾತ್ಮಕ ಬರವಣಿಗೆ, ಸಂಶೋಧನಾತ್ಮಕ ಬರವಣಿಗೆ. ಇನ್ನು ಎರಡನೇದಾಗಿ ನಿರೂಪಣಾತ್ಮಕ ಬರವಣಿಗೆ. ಇದ್ರ ಬಗ್ಗೆ ನೋಡೋದಾದ್ರೆ, ಒಂದು ವಿಷಯವನ್ನ ಅರ್ಥೈಸಿಕೊಂಡು ಆಕರ್ಷಕವಾಗಿ ವಿಸ್ತರಿಸುವ ಸಾಮರ್ಥ್ಯ ಇದರಲ್ಲಿದೆ. ಸಾಮಾಜಿಕ ಮಾಧ್ಯಮಗಳ ಬರವಣಿಗೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗಳಂತಹ ವೇದಿಕೆಗಳಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಆಕರ್ಷಕ ಪದಗಳನ್ನು ಬಳಸಿ ಬರೆಯುವ ಆಧುನಿಕ ಶೈಲಿ. ಇನ್ನು ದಿನಪತ್ರಿಕೆಯ ಬರವಣಿಗೆ. ಮಾಹಿತಿಯನ್ನ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ
ನಿರೂಪಣಾ ಶೈಲಿಯನ್ನ ನೀಡುವ ಕಲೆ. ಇನ್ನು ಪತ್ರ ಬರವಣಿಗೆ ವ್ಯಕ್ತಿಗತ ಅಥವಾ ವ್ಯಾವಹಾರಿಕ ವಿಚಾರಗಳನ್ನ ಕಲಾತ್ಮಕವಾಗಿ ಮತ್ತು ಅಚ್ಚುಕಟ್ಟಾಗಿ ದಾಖಲಿಸುವ ವಿಧಾನ. ಇನ್ನು ಮೂರನೇದಾಗಿ ಸಂಗ್ರಹಣಾತ್ಮಕ ಬರವಣಿಗೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಕ್ರಮಬದ್ಧವಾಗಿ ಜೋಡಿಸುವ ಕ್ರಮವಿದು. ಇದರಲ್ಲಿ ಬ್ಲಾಗಿಂಗ್ ಬರುತ್ತೆ, ಅಂದ್ರೆ ಆನ್ಲೈನ್ ಅಲ್ಲಿ ಸಂವಾದಾತ್ಮಕವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವ ವೇದಿಕೆ. ಇನ್ನ ಉದ್ಧರಣಾ ಬರವಣಿಗೆ ಒಂದು ದೊಡ್ಡ ವಿಷಯ ಅಥವಾ ದೃಶ್ಯವನ್ನ ಒಂದೇ ವಾಕ್ಯದಲ್ಲಿ ಮನ ಮುಟ್ಟುವಂತೆ ಸೆರೆ ಹಿಡಿಯುವ ಶೈಲಿ. ಇನ್ನ ಜಾಹೀರಾತು ಬರವಣಿಗೆ ಕನಿಷ್ಠ ಪದಗಳಲ್ಲಿ ಗರಿಷ್ಠ ಆಕರ್ಷಣೆ ಮತ್ತು ಮಾಹಿತಿಯನ್ನ ನೀಡುವ ಕಲೆ. ಇನ್ನ ಸಂಪಾದನಾ ಬರವಣಿಗೆ ಬೇರೆ ಬೇರೆ ಆಕಾರಗಳಿಂದ ಮಾಹಿತಿ ಸಂಗ್ರಹಿಸಿ ಅದಕ್ಕೆ ಸೂಕ್ತ ಪ್ರಸ್ತಾವನೆ ಬರೆದು ವ್ಯವಸ್ಥಿತವಾಗಿ ರೂಪಿಸುವುದು. ಇಲ್ಲ ನಾಲ್ಕನೇದಾಗಿ ಬರುವುದೇ ಬಿಡಿ ಬರವಣಿಗೆ ಅಥವಾ ಟಿಪ್ಪಣಿ ಬರಹ. ಇವು ಸಂಕ್ಷಿಪ್ತವಾಗಿದ್ದರೂ ಗಂಭೀರವಾದ ವಿಚಾರಗಳನ್ನ ಒಳಗೊಂಡಿರುತ್ತವೆ. ಪ್ರೆಸ್ ಮತ್ತು ಪಬ್ಲಿಕ್ ಸ್ಕ್ರಿಪ್ಟ್ ರೈಟಿಂಗ್ ಭಾಷಣಗಳನ್ನ ಅಥವಾ ಪ್ರಮುಖ ಮಾತುಗಳನ್ನ ಸಂಕ್ಷಿಪ್ತಗೊಳಿಸಿ ಬರೆಯುವ ಕುಶಲಕಲೆ. ಇನ್ನು ಹಾಸ್ಯ ಬರವಣಿಗೆ ಲಘು ದಾಟಿಯಲ್ಲಿ ಸನ್ನಿವೇಶಗಳನ್ನ ಸೃಷ್ಟಿಸಿ ಓದುಗರಲ್ಲಿ ನಗು ಮೂಡಿಸುವ ಬರಹ. ಟ್ವಿಟರ್ ಬರಹ ಮಿತವಾದ ಅಕ್ಷರಗಳಲ್ಲಿ ಅಂದರೆ 280 ಪದಗಳ ಮಿತಿ ಅತ್ಯಂತ ತೀಕ್ಷ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿಷಯವನ್ನ ಮಂಡಿಸುವುದು. ಒಟ್ಟಾರೆ ಬರವಣಿಗೆ ಎಂಬುದು ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಅದೊಂದು ತಪಸ್ಸು. ಒಬ್ಬ ಉತ್ತಮ ಬರಹಗಾರನಾಗಲು ಸತತ ಅಧ್ಯಯನ, ಅನುಭವದ ಅಭಿವ್ಯಕ್ತಿ ಮತ್ತು ದೋಷರಹಿತ ಬರವಣಿಗೆಯ ಕೌಶಲ್ಯ ಅತ್ಯಗತ್ಯ ಎಂಬುದು ಇಷ್ಟು ಈ ಒಂದು ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು. ಮುಂದುವರಿದು ಪ್ರಶ್ನೆ ನಂಬರ್ 2, ಬರವಣಿಗೆಯ ಸ್ವರೂಪ ಮತ್ತು ಮಹತ್ವಗಳ ಕುರಿತು ವಿಶ್ಲೇಷಿಸಿರಿ. ಇದಕ್ಕೆ ಉತ್ತರ: ನೀವು ನೀಡಿದ ಪಠ್ಯದ ಆಧಾರದ ಮೇಲೆ ಬರವಣಿಗೆಯ ಸ್ವರೂಪ ಮತ್ತು ಮಹತ್ವಗಳನ್ನ ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. ಮೊದಲಾಗಿ ಬರವಣಿಗೆಯ ಸ್ವರೂಪ. ಬರವಣಿಗೆಯು ಕೇವಲ ಅಕ್ಷರಗಳನ್ನ ಜೋಡಣೆಯಲ್ಲ, ಅದು ಭಾಷೆಯ ಒಂದು ಪರಿಷ್ಕೃತ ಮತ್ತು ಸ್ಥಿರ ರೂಪವಾಗಿದೆ. ಇದರ ಸ್ವರೂಪವನ್ನ ಹೇಗೆ ಗುರುತಿಸಬಹುದು? ಒಂದು ಮೂರ್ತ ಮತ್ತು ಶಾಶ್ವತ ರೂಪ. ಮಾತು ತಾತ್ಕಾಲಿಕವಾಗಿದ್ದರೆ ಬರವಣಿಗೆಯು ಆಲೋಚನೆಗಳಿಗೆ ಒಂದು ಸ್ಥಿರವಾದ ಆಕೃತಿಯನ್ನ ನೀಡುತ್ತದೆ. ಇದು ಕಾಲ ಮತ್ತು ದೂರದ ಮಿತಿಯನ್ನ ಮೀರಿ ಜ್ಞಾನವನ್ನ ಪಸರಿಸುತ್ತದೆ. ಇನ್ನು ದೇಹ ಮತ್ತು ಮನಸ್ಸಿನ ಸಮ್ಮಿಲನ. ಬರವಣಿಗೆಯು ಓದುಗರಿಗಿಂತ ಹೆಚ್ಚು ಶ್ರಮದಾಯಕ. ಇದು ಕೇವಲ ಕೈ ಚಲನೆಯಲ್ಲ, ಮನಸ್ಸಿನ ಏಕಾಗ್ರತೆಯೂ ಹೌದು. ಇಲ್ಲಿ ಭಾವನೆ ಮತ್ತು ಭಾಷೆ ಗಟ್ಟಿಯಾಗಿ ಬೆರೆಯುತ್ತವೆ. ಇನ್ನು ಲಿಪಿ ವೈವಿಧ್ಯತೆ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಲಿಪಿ ಇರಬೇಕೆಂದೇನಿಲ್ಲ. ಉದಾಹರಣೆಗೆ ತುಳು, ಕೊಂಕಣಿ ಭಾಷೆಗಳಿಗೆ ಕನ್ನಡ ಲಿಪಿಯನ್ನೇ ಬಳಸಲಾಗುತ್ತದೆ. ಇನ್ನು ಲಿಪಿಯ ಸ್ವರೂಪವನ್ನ 4 ವಿಧಗಳಲ್ಲಿ ವಿಂಗಡಿಸಬಹುದು. ಮೊದಲದಾಗಿ ವರ್ಣಮಾಲಾ ಲಿಪಿ. ಒಂದು ಉಚ್ಚಾರಕ್ಕೆ ಹಲವು ಲಿಪಿಗಳು ಬಳಕೆ. ಉದಾಹರಣೆ ಇಂಗ್ಲಿಷ್. ಇನ್ನು ಚಿತ್ರಲಿಪಿ, ಚಿತ್ರಗಳ ಮೂಲಕ ಇಡೀ ವಾಕ್ಯದ ಅರ್ಥ ನೀಡುವುದು. ಉದಾಹರಣೆ ಚೀನಿ, ಜಪಾನಿ. ಇನ್ನ ಲೋಗೋ ಲಿಪಿ, ಹಲವು ಉಚ್ಚಾರಗಳಿಗೆ ಒಂದೇ ಲಿಪಿ ಬಳಸುವುದು. ಇನ್ನ ಅಕ್ಷರ ಲಿಪಿ, ಧ್ವನಿಗೆ ತಕ್ಕಂತೆ ಲಿಪಿ ಇರುವುದು. ಕನ್ನಡ. ಇನ್ನ ದಾಖಲಾರ ರಚನೆ. ಬರವಣಿಗೆಯು ಯಾವಾಗಲೂ ದಾಖಲೆಯ ರೂಪದಲ್ಲಿರುತ್ತದೆ. ಇದು ಇಂದಿನ ಇತಿಹಾಸವನ್ನ ದಾಖಲಿಸುವುದರ ಜೊತೆಗೆ ಮುಂದಿನ ಭವಿಷ್ಯವನ್ನ ನಿರ್ಧರಿಸುವ ಶಕ್ತಿಯನ್ನ ಹೊಂದಿದೆ. ಇನ್ನು ಎರಡನೇದಾಗಿ ಬರವಣಿಗೆಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ರೈಟಿಂಗ್. ಇದ್ರ ಬಗ್ಗೆ ನೋಡೋದಾದ್ರೆ, ಮನುಷ್ಯ ಮಾತು ಕಲಿತಾಗ ಮಾನವನಾದ, ಆದರೆ ಬರವಣಿಗೆ ಕಲಿತಾಗ ನಾಗರಿಕನಾದ ಎಂದು ಹೇಳಲಾಗುತ್ತದೆ. ಬರವಣಿಗೆಯ ಮಹತ್ವಗಳು ಈ ಕೆಳಗಿನಂತಿವೆ. ನಾಗರಿಕತೆಯ ಪ್ರತಿಬಿಂಬ. ಮನುಷ್ಯನ ಪ್ರಗತಿ ಮತ್ತು ಸಂಸ್ಕೃತಿಯ ವಿಕಾಸವು ಬರವಣಿಗೆಯ ಮೂಲಕವೇ ಸಾಧ್ಯವಾಗಿದೆ. ಶಾಸನಗಳು, ತಾಳೆಗೆರೆಗಳು ತಮ್ಮ ಇತಿಹಾಸದ ಶ್ರೀಮಂತಿಕೆಯನ್ನ ಇಂದಿಗೂ ಸಾರುತ್ತವೆ. ಇನ್ನು ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ. 10 ಬಾರಿ ಓದುವುದಕ್ಕಿಂತ 1 ಬಾರಿ ಬರೆಯುವುದೇ ಲೇಸು ಎಂಬ ಗಾದೆಯಂತೆ ಬರೆಯುವಾಗ ಮನಸ್ಸನ್ನ ಕೇಂದ್ರೀಕೃತವಾಗಿರುತ್ತದೆ. ಇದರಿಂದ ವಿಷಯವು ವೃತ್ತಿಪಟಲದಲ್ಲಿ ದೀರ್ಘಕಾಲ ಅಚ್ಚಳಿಯದೆ ಉಳಿಯುತ್ತದೆ. ಇನ್ನು ವ್ಯವಹಾರದ ಮಾಧ್ಯಮ. ದಿನನಿತ್ಯದ ಆಡಳಿತ, ಪತ್ರ ವ್ಯವಹಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳನ್ನ ಕಲ್ಪಿಸಲು ಬರವಣಿಗೆ ಅತಿ ಮುಖ್ಯ. ಇದು ವ್ಯಕ್ತಿಯನ್ನ ಸ್ವತಂತ್ರವಾಗಿ ವ್ಯವಹಾರ ನಿರ್ವಹಿಸಲು ಶಕ್ತವನ್ನಾಗಿ ಮಾಡುತ್ತದೆ. ಇನ್ನು ವ್ಯಕ್ತಿತ್ವ ವಿಕಸನ. ಬರವಣಿಗೆಯು ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಮತ್ತು ವ್ಯಕ್ತಿಯ ಸೃಜನಶೀಲತೆಯನ್ನ ಜಗತ್ತಿಗೆ ಪರಿಚಯಿಸುತ್ತದೆ. ಜ್ಞಾನದ ಸಂರಕ್ಷಣೆ.
ಮಾನವ ಇತಿಹಾಸದ ಅಪಾರ ಜ್ಞಾನ ರಾಶಿಯನ್ನ ಮುಂದಿನ ತಲೆಮಾರುಗಳಿಗೆ ಅವಿಚ್ಛಿನ್ನವಾಗಿ ಸಾಗಿಸುವ ಏಕೈಕ ಸಾಧನ ಬರವಣಿಗೆ. ಇದು ಸಂಸ್ಕೃತಿ ಮತ್ತು ಸಾಹಿತ್ಯದ ಪ್ರಸಾರಕ್ಕೆ ಪೂರಕವಾಗಿದೆ. ಇನ್ನು ಮಾನಸಿಕ ಧೈರ್ಯ ಮತ್ತು ವಿವೇಚನೆ, ವಿಚಾರಗಳ ಅಭಿವ್ಯಕ್ತಿ ಮತ್ತು ತಾರ್ಕಿಕ ಚಿಂತನೆಗೆ ಬರವಣಿಗೆ ಬೆಂಬಲ ನೀಡುತ್ತದೆ. ಇದು ಕೇವಲ ಮಾಹಿತಿಯಲ್ಲ, ಜೀವನದ ದೃಷ್ಟಿಕೋನವನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಒಟ್ಟಾರೆ ಬರವಣಿಗೆ ಎಂಬುದು ಕೇವಲ ಒಂದು ಕೌಶಲವಲ್ಲ, ಅದೊಂದು ತಪಸ್ಸು. ಇದು ಮನುಷ್ಯನನ್ನ ನಾಗರಿಕನನ್ನಾಗಿ ಮಾಡುವುದಲ್ಲದೆ ಜ್ಞಾನವನ್ನ ಅಮರವಾಗಿಸುತ್ತದೆ ಎಂಬುದು ಇಷ್ಟು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 3, ಬರವಣಿಗೆಯ ಗುಣಲಕ್ಷಣಗಳನ್ನ ಕುರಿತು ಚರ್ಚಿಸಿರಿ. ಇದಕ್ಕೆ ಉತ್ತರವನ್ನ ನೋಡಿದರೆ, ನೀವು ನೀಡಿದ ಪಠ್ಯದ ಆಧಾರದ ಮೇಲೆ ಒಂದು ಉತ್ತಮ ಬರವಣಿಗೆಯ ಗುಣಲಕ್ಷಣಗಳನ್ನ ಈ ಕೆಳಗಿನಂತೆ ಚರ್ಚಿಸಬಹುದು. ಬರವಣಿಗೆ ಎಂಬುದು ಕೇವಲ ಅಕ್ಷರಗಳ ಗುಂಪಲ್ಲ, ಅದೊಂದು ಶಿಸ್ತು ಮತ್ತು ಬದ್ಧತೆಯ ಪ್ರತೀಕವಾಗಿದೆ. ಬರವಣಿಗೆಯ ಪ್ರಮುಖ ಗುಣಲಕ್ಷಣಗಳೆಂದರೆ, ಮೊದಲಾಗಿ ಸ್ಪಷ್ಟತೆ ಮತ್ತು ನಿಖರತೆ. ಉತ್ತಮ ಬರವಣಿಗೆಯು ಯಾವಾಗಲೂ ಪರಿಪೂರ್ಣತೆಯಿಂದ ಕೂಡಿರಬೇಕು. ಲೇಖಕನು ಹೇಳಲು ಬಯಸುವ ವಿಷಯವು ಓದುಗರಿಗೆ ಯಾವುದೇ ಗೊಂದಲವಿಲ್ಲದೆ ನೇರವಾಗಿ ತಲುಪಬೇಕು. ನಿಖರವಾದ ಅಂಶಗಳು ಮತ್ತು ಸಾಕ್ಷ್ಯಾಧಾರಗಳ ಮೇಲೆ ನಿಂತಿರುವ ಬರಹವು ಶಾಶ್ವತ ಮೌಲ್ಯವನ್ನ ಪಡೆಯುತ್ತದೆ. ಇನ್ನು ಎರಡನೇದಾಗಿ ಲಯ ಮತ್ತು ಯತಿ. ಬರವಣಿಗೆಯಲ್ಲಿ ಒಂದು ರೀತಿಯ ಕ್ರಮಬದ್ಧತೆ ಇರಬೇಕು, ಇದನ್ನು ಲಯ ಎನ್ನಲಾಗುತ್ತದೆ. ವಾಕ್ಯಗಳ ನಡುವೆ ಯೋಗ್ಯವಾದ ನಿಲುಗಡೆ ಅಂದರೆ ಯತಿ ಇರಬೇಕು. ಚಿಕ್ಕದಾದ ಮತ್ತು ಅರ್ಥಪೂರ್ಣವಾದ ವಾಕ್ಯಗಳ ಸಂಯೋಜನೆಯ ಓದುಗರಿಗೆ ಓದಿನ ಸುಖವನ್ನ ನೀಡುತ್ತದೆ ಮತ್ತು ವಿಷಯವನ್ನ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಮೂರನೇದಾಗಿ ಭಾಷಾ ಪ್ರಬುದ್ಧತೆ ಮತ್ತು ವ್ಯಾಕರಣ ಶುದ್ಧತೆ. ಬರವಣಿಗೆಯು ವ್ಯಾಕರಣದ ನಿಯಮಗಳಿಗೆ ಬದ್ಧವಾಗಿರಬೇಕು. ವ್ಯಾಕರಣಬದ್ಧವಾದ ಬರಹವು ಲೇಖಕನ ಅಧ್ಯಯನಶೀಲತೆಯನ್ನ ತೋರಿಸುತ್ತದೆ. ನಿರಂತರ ಓದು ಮತ್ತು ಬರವಣಿಗೆಯಿಂದ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಬರಹಕ್ಕೆ ಗಂಭೀರತೆಯನ್ನ ತರುತ್ತದೆ. ಇನ್ನು ನಾಲ್ಕನೇದಾಗಿ ವಿಚಾರ ವಿನಿಮಯ ಮತ್ತು ಚಿಂತನಶೀಲತೆ. ಬರವಣಿಗೆಯ ಮುಖ್ಯ ಉದ್ದೇಶವೇ ವಿಚಾರ ವಿನಿಮಯ. ಒಬ್ಬ ಬರಹಗಾರ ತನ್ನ ಸ್ವಂತಿಕೆಯಿಂದ ಹೊಸ ದೃಷ್ಟಿಕೋನಗಳನ್ನ ನೀಡಬೇಕು. ಓದುಗನ ಮನಸ್ಸಿನಲ್ಲಿ ಆಲೋಚನೆಗಳನ್ನ ಕೆರಳಿಸುವ ಮತ್ತು ಚರ್ಚೆಗೆ ದಾರಿ ಮಾಡಿಕೊಡುವ ಬರಹವು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ರಸ ಮತ್ತು ಧ್ವನಿ. ಐದನೇದಾಗಿ, ಪ್ರತಿಯೊಬ್ಬ ಬರಹಗಾರನಿಗೂ ತನ್ನದೇ ಆದ ವಿಶಿಷ್ಟ ಶೈಲಿ ಇರುತ್ತದೆ. ಪದಗಳನ್ನು ಜೋಡಿಸುವ ರೀತಿ, ಚಿತ್ರಗಳನ್ನ ಕಟ್ಟಿಕೊಡುವ ಕ್ರಮ ಮತ್ತು ಬರಹದಲ್ಲಿರುವ ಭಾವನೆಗಳು ಅಂದರೆ ರಸ ಓದುಗರನ್ನ ಮತ್ತೆ ಮತ್ತೆ ಓದಿಗೆ ಪ್ರೇರೇಪಿಸುವಂತಿರಬೇಕು. ಬರಹದ ಧ್ವನಿಯು ಸ್ಥಿರವಾಗಿ ಮತ್ತು ಗುರುತಿಸುವಂತಿರಬೇಕು. ಇನ್ನು ಆರನೇದಾಗಿ ಶೈಲಿ ಮತ್ತು ರೀತಿ. ವಿಷಯ ಎಷ್ಟು ಮುಖ್ಯವೋ ಅದನ್ನ ಹೇಳುವ ಶೈಲಿ ಕೂಡ ಅಷ್ಟೇ ಮುಖ್ಯ. ಪ್ರತಿಯೊಬ್ಬ ಲೇಖಕನು ತನ್ನದೇ ಆದ ಪ್ರಯೋಗಾತ್ಮಕ ಶೈಲಿಯನ್ನ ಅಳವಡಿಸಿಕೊಂಡಿರುತ್ತಾನೆ. ಈ ಶೈಲಿಯೇ ಒಬ್ಬ ಬರಹಗಾರನನ್ನ ಇತರರಿಗಿಂತ ಭಿನ್ನವಾಗಿ ಗುರುತಿಸುವಂತೆ ಮಾಡುತ್ತದೆ. ಇನ್ನು ಔಚಿತ್ಯ ಗುಣ. ಬರಹವು ವಿಷಯಕ್ಕೆ ಪೂರಕವಾಗಿರಬೇಕು. ಅನಗತ್ಯ ವಿಚಾರಗಳಿಂದ ದೂರವಿದ್ದು ಯಾವ ಸಂದರ್ಭಕ್ಕೆ ಯಾವ ವಿಷಯ ಸೂಕ್ತವೋ ಅದನ್ನ ಅಷ್ಟೇ ಸಂಯಮದಿಂದ ಹೇಳುವುದೇ ಔಚಿತ್ಯ. ಈ ಗುಣವಿದ್ದಾಗ ಮಾತ್ರ ಬರಹವು ಬಹುಕಾಲ ಜನಮನದಲ್ಲಿ ಉಳಿಯಲು ಸಾಧ್ಯ. ಒಟ್ಟಾರೆಯಾಗಿ ಹೇಳುವುದಾದರೆ, ಬರವಣಿಗೆ ಎಂಬುದು ಕೇವಲ ಹಣ ಸಂಪಾದನೆಯ ದಾರಿಯಲ್ಲ, ಅದು ಉನ್ನತ ದರ್ಜೆಯ ಮೌಲ್ಯಗಳನ್ನ ಹೊಂದಿರುವ ಕಲೆ. ಶಿಸ್ತು, ಸಂಯಮ ಮತ್ತು ಸೃಜನಶೀಲತೆಗಳು ಮೇಲೈಸಿದಾಗ ಮಾತ್ರ ಒಂದು ಬರಹವು ಸಾಂಸ್ಕೃತಿಕ ಆಸ್ತಿಯಾಗಿ ಮಾರ್ಪಡುತ್ತದೆ ಎಂಬುದು ಇಷ್ಟು ಉತ್ತರವಾಗಿತ್ತು ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರಗಳಾಗಿದ್ದವು. ಇನ್ನು ಮುಂದುವರೆದು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಲಿಪಿ ಎಂದರೇನು? ಲಿಪಿಯಲ್ಲಿನ ಭಾಷೆಗಳು ತಮ್ಮ ಮಾತನ್ನ ಹೇಗೆ ಸಂಕೇತಿಸುತ್ತವೆ? ಇದಕ್ಕೆ ಉತ್ತರ, ಲಿಪಿ ಎಂದರೆ ನಿರ್ದಿಷ್ಟವಾದ ಅರ್ಥಗಳನ್ನ ಕೊಡುವ ಚಾಕ್ಷುಷ ಸಂಕೇತದ ರೂಪಗಳು. ಲಿಪಿಯಿಲ್ಲದ ಭಾಷೆಗಳು, ಉದಾಹರಣೆಗೆ ತುಳು, ಕೊಂಕಣಿ, ತಮ್ಮ ಮಾತನ್ನ ಸಂಕೇತಿಸಲು ಬೇರೆ ಭಾಷೆಯ ಲಿಪಿಯನ್ನ ಬಳಸುತ್ತವೆ. ಉದಾಹರಣೆಗೆ ಕರ್ನಾಟಕದಲ್ಲಿ ತುಳು ಮತ್ತು ಕೊಂಕಣಿ ಭಾಷೆಗಳನ್ನ ಬರೆಯಲು ಕನ್ನಡ ಲಿಪಿಯನ್ನ ಬಳಸಲಾಗುತ್ತದೆ. ಇನ್ನು ಪ್ರಶ್ನೆ ನಂಬರ್ 2, ಕನ್ನಡ ಲಿಪಿಯ ಇತಿಹಾಸ ಮತ್ತು ಅದರ ವಿವಿಧ ರೂಪಗಳನ್ನ ಬಗ್ಗೆ ತಿಳಿಸಿ. ಇದಕ್ಕೆ ಉತ್ತರ,
ಕನ್ನಡ ಲಿಪಿಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಪ್ರಾಚೀನ ಕಾಲದಲ್ಲಿ ಕಲ್ಲು ಮತ್ತು ತಾಳಗೆರೆಗಳ ಮೇಲೆ ಉಳಿ ಅಥವಾ ಕಂಠದಿಂದ ಬರೆಯಲಾಗುತ್ತಿತ್ತು. ಆಧುನಿಕ ಕಾಲದಲ್ಲಿ ಇದರ ಸ್ವರೂಪ ಬದಲಾಗಿದ್ದು ಪ್ರಮುಖವಾಗಿ 3 ಬಗೆಗಳನ್ನು ಗುರುತಿಸಬಹುದು. ಒಂದು ಕೈಬರಹ ಲಿಪಿ, ಎರಡನೇದು ಅಚ್ಚುಮೊಳೆ ಮುದ್ರಣದ ಲಿಪಿ ಮತ್ತು ಮೂರನೇದು ಗಣಕಯಂತ್ರ ಮುದ್ರಣದ ಲಿಪಿ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3. ಬರವಣಿಗೆಯಿಂದ ಸ್ಮರಣ ಶಕ್ತಿ ಹೇಗೆ ಹೆಚ್ಚುತ್ತದೆ? ಸರ್ವಜ್ಞನ ವಚನವೇನು ಹೇಳುತ್ತದೆ? ಇದಕ್ಕೆ ಉತ್ತರ: ಬರೆಯುವಾಗ ಮನಸ್ಸು ಮತ್ತು ಅವಧಾನ ಕೇಂದ್ರೀಕೃತವಾಗಿರುತ್ತದೆ. ಇದರಿಂದ ವಿಷಯವು ಸ್ಮೃತಿ ಪಟಲದಲ್ಲಿ ದೀರ್ಘಕಾಲ ಉಳಿಯುತ್ತದೆ. 10 ಬಾರಿ ಓದುವ ಬದಲು 1 ಬಾರಿ ಬರೆಯುವುದೇ ಲೇಸು ಎಂಬ ಮಾತು ಬರವಣಿಗೆಯ ಮಹತ್ವ ಸಾರುತ್ತದೆ. ಸರ್ವಜ್ಞ ಕವಿಯು ಬರೆಯದೇ ಓದುವವನ ಕರೆದು ಕೆರದಲ್ಲಿ ಹೊಡೆಯಂದ ಸರ್ವಜ್ಞ ಎಂದು ಹೇಳುವ ಮೂಲಕ ಬರವಣಿಗೆ ಇಲ್ಲದ ಓದು ವ್ಯರ್ಥವೆಂದು ಪ್ರತಿಪಾದಿಸಿದ್ದಾನೆ ಎಂಬುದು ಉತ್ತರವಾಗಿದೆ. ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ 4. ಸೃಜನಶೀಲ ಬರವಣಿಗೆ ಮತ್ತು ಸಂಶೋಧನಾತ್ಮಕ ಬರವಣಿಗೆಯ ನಡುವಿನ ವ್ಯತ್ಯಾಸವೇನು? ಇದಕ್ಕೆ ಉತ್ತರ: ಸೃಜನಶೀಲ ಬರವಣಿಗೆಯು ಓದುವವರಿಗೆ ಮಾಹಿತಿ ನೀಡುವುದರ ಜೊತೆಗೆ ಮನೋರಂಜನೆ ಮತ್ತು ಸಂತೋಷವನ್ನು ನೀಡುತ್ತದೆ. ಉದಾಹರಣೆ ಕವಿತೆ, ಕಾದಂಬರಿ. ಆದರೆ ಸಂಶೋಧನಾತ್ಮಕ ಬರವಣಿಗೆಯು ಸತ್ಯ ಮತ್ತು ಮೂಲ ಆಧಾರ ಪುರಾವೆಗಳಿಂದ ಕೂಡಿದ್ದು ಹೊಸ ವಿಚಾರಗಳನ್ನು ಅನ್ವೇಷಣಾತ್ಮಕವಾಗಿ ಮೂಡಿಸುತ್ತದೆ. ಉದಾಹರಣೆ ಐತಿಹಾಸಿಕ ಅಥವಾ ವೈಜ್ಞಾನಿಕ ಪ್ರಬಂಧಗಳು ಎಂಬುದು ಉತ್ತರವಾಗಿದೆ. ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ 5. ಬರವಣಿಗೆಯ ಪ್ರಮುಖ ನಿಯಮಗಳಲ್ಲಿ ಪ್ರಾಪರ್ ರೀಡ್ ಮಾಡುವುದು ಏಕೆ ಮುಖ್ಯ? ಇದಕ್ಕೆ ಉತ್ತರ: ಬರವಣಿಗೆಯ ಕೊನೆಯ ಹಂತವೇ ಪ್ರೂಫ್ ರೀಡ್ ಮಾಡುವುದು. ಒಬ್ಬ ಬರಹಗಾರನ ಆಲೋಚನೆಗಳು ಎಷ್ಟೇ ಪ್ರಬುದ್ಧವಾಗಿದ್ದರೂ ಬರಹವು ಅಕ್ಷರ ದೋಷಗಳಿಂದ ಕೂಡಿದ್ದರೆ ಅದು ಪ್ರಯೋಜನವಿಲ್ಲದಂತಾಗುತ್ತದೆ. ಬರಹವು ಅರ್ಥಬದ್ಧವಾಗಿ ಮತ್ತು ಪರಿಣಾಮಕಾರಿಯಾಗಿ ಓದುಗರನ್ನ ತಲುಪಲು ಅಕ್ಷರ ದೋಷ ಮುಕ್ತವಾಗಿಸುವುದು ಅತ್ಯಗತ್ಯ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2. ಉತ್ತಮ ಬರಹಗಾರನಾಗಲು ಇರಬೇಕಾದ ಕೌಶಲ್ಯಗಳೇನು? ಇದಕ್ಕೆ ಉತ್ತರ: ಉತ್ತಮ ಬರಹಗಾರನಾಗಲು ಸತತ ಅಭ್ಯಾಸ, ತಾಳ್ಮೆ ಮತ್ತು ಓದಿನ ಗೀಳು ಇರಬೇಕು. ಬರಹಗಾರನು ಮೌನಿಯಾಗಿ, ಅಂತರ್ಮುಖಿಯಾಗಿ ಆಲೋಚಿಸುವುದನ್ನು ಕಲಿಯಬೇಕು. ಪ್ರಕೃತಿಯೊಂದಿಗಿನ ಸಂಬಂಧ ಮತ್ತು ಜೀವನಾನುಭವದ ಅಭಿವ್ಯಕ್ತಿ ಬರಹಕ್ಕೆ ಜೀವಕಳೆ ನೀಡುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬರಹಗಾರನ ಬದುಕಿಗೂ ಮತ್ತು ಅವನ ಬರವಣಿಗೆಗೂ ಅವಿನಾಭಾವ ಸಂಬಂಧವಿರಬೇಕು ಎಂಬುದು ಇಷ್ಟು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳಾಗಿದ್ದವು. ಇನ್ನು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1. ಬರವಣಿಗೆ ಎಂದರೆ ಏನು? ಉತ್ತರ: ವಿಷಯವಥವಾ ಆಲೋಚನೆಗಳನ್ನು ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ ಕ್ರಮಬದ್ಧವಾಗಿ ಜೋಡಿಸುವುದೇ ಬರವಣಿಗೆ. ಪ್ರಶ್ನೆ ನಂಬರ್ 2. ಲಿಪಿ ಎಂದರೆ ಏನು? ಉತ್ತರ: ನಿರ್ದಿಷ್ಟವಾದ ಅರ್ಥಗಳನ್ನು ಕೊಡುವ ಚಾಕ್ಷುಷ ಅಂದರೆ ಕಣ್ಣಿಗೆ ಕಾಣುವ ಸಂಕೇತದ ರೂಪಗಳೇ ಲಿಪಿ. ಪ್ರಶ್ನೆ ನಂಬರ್ 3. ಮನುಷ್ಯ ಮೊದಲು ಮಾತು ಕಲಿತನೋ ಅಥವಾ ಬರವಣಿಗೆಯೋ? ಉತ್ತರ: ಮನುಷ್ಯ ಮೊದಲು ಮಾತು ಕಲಿತು ನಂತರ ಬರವಣಿಗೆಯನ್ನ ಕಲಿತ. ಪ್ರಶ್ನೆ ನಂಬರ್ 4. ಬರವಣಿಗೆಯಿಂದ ಏನನ್ನ ಗೆಲ್ಲಲು ಸಾಧ್ಯವಾಗಿದೆ? ಉತ್ತರ: ಬರವಣಿಗೆಯಿಂದ ಕಾಲ ಮತ್ತು ದೂರವನ್ನ ಗೆದ್ದು ಎಲ್ಲರನ್ನ ತಲುಪಲು ಸಾಧ್ಯವಾಗಿದೆ. ಪ್ರಶ್ನೆ ನಂಬರ್ 5. ಓದಿಗಿಂತ ಬರವಣಿಗೆ ಏಕೆ ಶ್ರಮದಾಯಕ? ಉತ್ತರ: ಬರವಣಿಗೆಯಲ್ಲಿ ದೇಹ ಮತ್ತು ಮನಸ್ಸುಗಳೆರಡೂ ಸಮ್ಮಿಲನವಿರುವುದರಿಂದ ಅದು ಹೆಚ್ಚು ಶ್ರಮದಾಯಕ. ಪ್ರಶ್ನೆ ನಂಬರ್ 6. ಮನುಷ್ಯ ಯಾವಾಗ ನಾಗರಿಕನಾದನು? ಉತ್ತರ: ಮನುಷ್ಯ ಬರವಣಿಗೆಯನ್ನು ಕಲಿತ ಮೇಲೆ ನಾಗರಿಕನಾದನು. ಪ್ರಶ್ನೆ ನಂಬರ್ 7. ತುಳು ಮತ್ತು ಕೊಂಕಣಿ ಭಾಷೆಗಳನ್ನ ಯಾವ ಲಿಪಿಯಲ್ಲಿ ಬರೆಯಲಾಗುತ್ತದೆ? ಉತ್ತರ: ಈ ಭಾಷೆಗಳನ್ನ ಕನ್ನಡ ಲಿಪಿಯಲ್ಲಿ ಬರೆಯಲಾಗುತ್ತದೆ. ಪ್ರಶ್ನೆ ನಂಬರ್ 8. ಇಂಗ್ಲಿಷ್ ಭಾಷೆಯು ಯಾವ ಲಿಪಿಯನ್ನ ಬಳಸುತ್ತದೆ? ಉತ್ತರ: ಇಂಗ್ಲಿಷ್ ಭಾಷೆಯು ಲ್ಯಾಟಿನ್ ಅಕ್ಷರಗಳನ್ನ ಅಥವಾ ಲಿಪಿಯನ್ನ ಬಳಸುತ್ತದೆ. ಪ್ರಶ್ನೆ ನಂಬರ್ 9. ಚಿತ್ರಲಿಪಿ ಪದ್ಧತಿ ಯಾವ ಭಾಷೆಗಳಲ್ಲಿ ಕಂಡುಬರುತ್ತದೆ? ಉತ್ತರ: ಚೀನಿ ಮತ್ತು ಜಪಾನಿ ಭಾಷೆಗಳಲ್ಲಿ ಚಿತ್ರಲಿಪಿ ಪದ್ಧತಿ ಕಂಡುಬರುತ್ತದೆ. ಪ್ರಶ್ನೆ ನಂಬರ್ 10. ಕನ್ನಡವು ಯಾವ ಲಿಪಿ ಪದ್ಧತಿಗೆ ಸೇರಿದೆ? ಉತ್ತರ: ಕನ್ನಡವು ಅಕ್ಷರ ಲಿಪಿ ಪದ್ಧತಿಗೆ ಸೇರಿದೆ. ಪ್ರಶ್ನೆ ನಂಬರ್ 11. ಪ್ರಾಚೀನ ಕಾಲದಲ್ಲಿ ಕನ್ನಡವನ್ನ ಯಾವುದರ ಮೇಲೆ ಬರೆಯುತ್ತಿದ್ದರು? ಉತ್ತರ: ಪ್ರಾಚೀನ ಕಾಲದಲ್ಲಿ ಕಲ್ಲಿನ ಮೇಲೆ ಮತ್ತು ತಾಳೆಗರಿಯ ಮೇಲೆ ಬರೆಯುತ್ತಿದ್ದರು. ಪ್ರಶ್ನೆ ನಂಬರ್ 12. ಕಡತ ಎಂದರೆ ಏನು?
ಉತ್ತರ ಬಟ್ಟೆಯಿಂದ ಮಾಡಿದ ಕಪ್ಪು ಬಣ್ಣದ ಬರೆಯುವ ಹಾಳೆಯನ್ನ ಕಡತ ಎನ್ನಲಾಗುತ್ತದೆ. ಪ್ರಶ್ನೆ ನಂಬರ್ 13. ಮುದ್ರಣ ಮತ್ತು ಕೈಬರಹದ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಉತ್ತರ ಬರವಣಿಗೆ ವ್ಯಕ್ತಿನಿಷ್ಠವಾದದ್ದು, ಆದರೆ ಮುದ್ರಣವು ಸಾರ್ವತ್ರಿಕವಾದದ್ದು. ಪ್ರಶ್ನೆ ನಂಬರ್ 14. ಸರ್ವಜ್ಞ ಕವಿಯ ಪ್ರಕಾರ ಬರೆಯದೆ ಓದುವವನಿಗೆ ಏನು ಮಾಡಬೇಕು? ಉತ್ತರ ಬರೆಯದೆ ಓದುವನನ್ನು ಕರೆದು ಕೆರದಲ್ಲಿ ಅಂದರೆ ಪಾದರಕ್ಷೆಯಲ್ಲಿ ಹೊಡೆಯಬೇಕು ಎಂದು ಸರ್ವಜ್ಞ ಹೇಳಿದ್ದಾನೆ. ಪ್ರಶ್ನೆ ನಂಬರ್ 15. ಬರವಣಿಗೆಯ ಕ್ರಮಬದ್ಧತೆಯನ್ನ ಏನೆಂದು ಕರೆಯುತ್ತಾರೆ? ಉತ್ತರ ಬರವಣಿಗೆಯ ಕ್ರಮಬದ್ಧತೆಯನ್ನ ಲಯ ಎಂದು ಕರೆಯುತ್ತಾರೆ. ಪ್ರಶ್ನೆ ನಂಬರ್ 16. ಬರವಣಿಗೆಯ ಮೊದಲ ಹಂತ ಯಾವುದು? ಉತ್ತರ ಅಧ್ಯಾಹಾರ ಮತ್ತು ಅಧ್ಯಾಪನ ಅಂದರೆ ಅಧ್ಯಯನ ಬರವಣಿಗೆಯ ಮೊದಲ ಹಂತ. ಪ್ರಶ್ನೆ ನಂಬರ್ 17. ಸೃಜನಶೀಲ ಬರವಣಿಗೆಯ ಉದ್ದೇಶವೇನು? ಉತ್ತರ ಮಾಹಿತಿ ನೀಡುವುದರ ಜೊತೆಗೆ ಮನೋರಂಜನೆ ಮತ್ತು ಸಂತೋಷ ನೀಡುವುದು ಇದರ ಉದ್ದೇಶ. ಪ್ರಶ್ನೆ ನಂಬರ್ 18. ಟ್ವಿಟರ್ ಬರವಣಿಗೆಯ ಪದಗಳ ಮಿತಿ ಎಷ್ಟು? ಉತ್ತರ ಟ್ವಿಟರ್ ಬರವಣಿಗೆಯಲ್ಲಿ 280 ಪದಗಳ ಮಿತಿ ಇರುತ್ತದೆ. ಪ್ರಶ್ನೆ ನಂಬರ್ 19. ಜಾಹೀರಾತು ಬರವಣಿಗೆಯ ಮುಖ್ಯ ಗುಣವೇನು? ಉತ್ತರ ಕಡಿಮೆ ಪದಗಳಲ್ಲಿ ಆಕರ್ಷಕವಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡುವುದು ಇದರ ಗುಣ. ಪ್ರಶ್ನೆ ನಂಬರ್ 20. ಲೇಖನದ ಪ್ರಕಾರ ಬರವಣಿಗೆ ಎಂತಹ ಕಲೆ? ಉತ್ತರ ಬರವಣಿಗೆ ಎಂಬುದು ಒಂದು ತಪಸ್ಸು ಅಥವಾ ಆರಾಧನೆಯಂತಹ ಕಲೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಡಿಸ್ಕಷನ್ ಮಾಡಿಕೊಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಈ ನನ್ನ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಡಿಗ್ರಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಭ್ಯಾಸ ಪ್ರಶ್ನೋತ್ತರಗಳು ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮಾಹಿತಿಯು ಬೇಕಾಗಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.